ಎಕೆಎಂಎಸ್ ಬಸ್ ಮಾಲೀಕ ಸೈಫುದ್ದೀನ್ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ 6 ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಎಕೆಎಂಎಸ್ ಬಸ್ ಮಾಲೀಕ ಸೈಫುದ್ದೀನ್ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ 6 ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಡವೂರು ಗ್ರಾಮದ ನಾಗವನದ ಬಳಿ ಕೊಲೆ ನಡೆದಿತ್ತು. 27/9/2025 ನಡೆದಿದ್ದಂತಹ ಕೊಲೆ ಪ್ರಕರಣ ಇದು. ಕೇಸ್ ಸಂಬಂಧ ಈಗಾಗಲೇ 5 ಆರೋಪಿಗಳಿಗೆ ಬಂಧನವನ್ನ ಹೇಳಲಾಗಿದೆ. ಪ್ರಕರಣದ ಪ್ರಮುಖ ಆರೋಪಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಬಗ್ಗೆ ಕೂಡ ಎಸ್ಪಿ ಹರಿರಾಮ್ ಮಾಹಿತಿಯನ್ನ ಕೊಡಲಾಗಿದೆ. 27/9/2025 ನಡೆದಿದ್ದಂತಹ ಮರ್ಡರ್ ಪ್ರಕರಣದ ಸಂಬಂಧ ಈಗಾಗಲೇ 5ರನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ಮಾತ್ರ ತಲೆಮರೆಸಿಕೊಂಡು ವಿದೇಶಕ್ಕೆ ಎಸ್ಕೇಪ್ ಆಗಿರೋ ಬಗ್ಗೆ ಕೂಡ ಮಾಹಿತಿಯನ್ನ ಎಸ್ಪಿ ಹರಿರಾಮ್ ಅವರು ಕೊಟ್ಟಿದ್ದಾರೆ. ಕೋಕಾ ಕಾಯ್ದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಸಂಘಟಿತ ಅಪರಾಧಗಳು, ಭಯೋತ್ಪಾದನೆ ಮತ್ತು ಭೂಗತ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಜಾರಿಗೆ ತಂದಿರುವಂತಹ ಕಠಿಣವಾದಂತಹ ಕಾನೂನು. ಈ ಕಾಯ್ದೆಯಡಿ ಅಪರಾಧಗಳಿಗೆ ಜಾಮೀನು ಸಿಗೋದು ಕೂಡ ಬಹಳಷ್ಟು ಕಷ್ಟ. ಈಗಾಗಲೇ ಕೋಕಾ ಕಾಯ್ದೆ ಅಡಿಯಲ್ಲಿ ಈ ಒಂದು ಕೇಸನ್ನು ದಾಖಲು ಮಾಡ್ಕೊಂಡಿರೋದಕ್ಕೆ ಹೇಳ್ತಿರೋದು. ಜೊತೆಗೆ ಇದೊಂದು ರೀತಿ ಗಂಭೀರ ಪ್ರಕರಣ. ಇದರಲ್ಲಿ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಜೈಲು ಶಿಕ್ಷೆಯನ್ನು ಕೂಡ ಹಾಕ್ಕೊಳ್ಬಹುದು ಅಥವಾ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ 6 ಆರೋಪಿಗಳ ವಿರುದ್ಧ ಕೂಡ ಸೇಮ್ ಆಸ್ ಇಟ್ ಈಸ್ ನಾನು ಏನು ಇಷ್ಟೊತ್ತು ಹೇಳಿದೆ ಆ ರೀತಿಯಾದಂತಹ ಕೋಕಾ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕೊಡವೂರು ಗ್ರಾಮದ ನಾಗವನದ ಬಳಿ ನಡೆದಿದ್ದಂತಹ ಪ್ರಕರಣ ಹೇಳಬೇಕಂತ ಹೇಳಿದ್ರೆ 4 ತಿಂಗಳ ಹತ್ರ ಆಗೋದಕ್ಕೂ ಬಂತು ಸೈಫುದ್ದೀನ್ ಮರ್ಡರ್ ಆಗಿ. ಇಲ್ಲಿವರೆಗೂ 5 ಜನರನ್ನ ಅರೆಸ್ಟ್ ಮಾಡಿದ್ರು ಕೂಡ ಪ್ರಮುಖವಾಗಿ ಒಬ್ಬರ ಆರೋಪಿ ವಿದೇಶದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಅವರನ್ನು ಕೂಡ ಹುಡುಕುವಂತ ಕೆಲಸ ಆಗಿದೆ. ಜೊತೆಗೆ ಇದರ ಬಗ್ಗೆ ಎಸ್ಪಿ ಹರಿರಾಮ್ ಅವರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2025ಗೆ ಉಡುಪಿ ಕೊಡವೂರು ಏರಿಯಾದಲ್ಲಿ ಎಕೆಎಂಎಸ್ ಬಸ್ ಓನರ್ ಸೈಫುದ್ದೀನ್ ಎಂಬುವರದು ಮರ್ಡರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವೂ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 28ನೇ ತಾರೀಕು ಸೆಪ್ಟೆಂಬರು 3 ಜನ ಆರೋಪಿಗಳು ಘಟನಾ ಸ್ಥಳದಲ್ಲಿ ಸೈಫುದ್ದೀನ್ ಅವರನ್ನು ಕೊಚ್ಚಿ ಮರ್ಡರ್ ಮಾಡಿರುವಂತಹ 3 ಜನ ಮೊಹಮ್ಮದ್ ಫೈಜಲ್ ಖಾನ್, ಮೊಹಮ್ಮದ್ ಶರೀಫ್ ಹಾಗೂ ಅಬ್ದುಲ್ ಶುಕೂರ್ 3 ಜನ ಅರೆಸ್ಟ್ ಆಗ್ತದೆ. ಅದ ನಂತರ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ರಿದಾ ಶಬಾನ ಎಂಬವರು ಅರೆಸ್ಟ್ ಆಗ್ತಾರೆ 4 ಅಕ್ಟೋಬರಿಗೆ. ತದನಂತರ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಮೊಹಮ್ಮದ್ ಸಿಯಾನ್ ಎಂಬವರು ಅರೆಸ್ಟ್ ಆಗ್ತಾರೆ 15 ಡಿಸೆಂಬರಿಗೆ ಆಗಿರುವಂಥದ್ದು. ಈ ಪ್ರಕರಣವನ್ನು ಮತ್ತೆ ತನಿಖೆ ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಫಾರಿನ್ ಕಂಟ್ರಿಯಲ್ಲಿ ಹೋಗಿ ತಲೆ ಮರೆಸ್ಕೊಂಡಿದ್ದಾರೆ ಅಂತ ವಿಷಯನೂ ನಮಗೆ ಈ ಪ್ರಕರಣದಲ್ಲಿ ಗೊತ್ತಾಗಿದೆ. ನಾವು ಇವರದೆಲ್ಲ ಕ್ರಿಮಿನಲ್ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ಆರೋಪಿಗಳು ಯಾರಿದ್ದಾರೆ ಅವರಿಗೆ 2ಕ್ಕಿಂತ ಜಾಸ್ತಿ ಕೇಸ್ಗಳು ಕಳೆದ 10 ವರ್ಷದಲ್ಲಿ ಇದೆ ಅಂತ ಗೊತ್ತಾಗಿದೆ. ಅದು ಘೋರ ಅಪರಾಧಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಇರುವಂಥ ಆರೋಪಿಗಳೆಲ್ಲರ ಮೇಲೆ ಸೆಕ್ಷನ್ 3 ಆಫ್ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ KCOCA ಆ್ಯಕ್ಟನ್ನು ನಾವು ಇನ್ವೋಕ್ ಮಾಡಲಾಗಿದೆ. ಈಗಾಗಲೇ ಈ ತನಿಖೆಯನ್ನು ಮೈಸೂರು ಕೋಕಾ ಸ್ಪೆಷಲ್ ಕೋರ್ಟಿಗೆ ಟ್ರಾನ್ಸ್ಫರ್ ಆಗಿದೆ. ತನಿಖೆಯನ್ನು 90 ದಿನದಿಂದ 180 ದಿನ ಇನ್ವೆಸ್ಟಿಗೇಷನ್ಗೆ ಎಕ್ಸ್ಟೆನ್ಷನ್ ಅಪ್ರೂವಲ್ ಆಗಿದೆ. ಈ ಪ್ರಕರಣವನ್ನು ಇನ್ನು ಮುಂದೆ DYSP ಉಡುಪಿ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರಿಯಲಾಗ್ತದೆ. ಈ ಕೋಕಾ ಆ್ಯಕ್ಟ್ದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಒಂದು ಅದು ನಾನ್ ಬೇಲಬಲ್ ಇದೆ. ಎರಡನೇದು ಇದರಲ್ಲಿ ಆರೋಪಿಗಳದ್ದು ಕ್ರೈಮ್ ಯೂಸ್ ಮಾಡಿ ಅವರು ಮಾಡಿರುವಂತಹ ಪ್ರಾಪರ್ಟೀಸನ್ನು ಮುಟ್ಟುಗೋಲು ಮಾಡೋಕ್ಕೆ ಪೊಲೀಸರಿಗೆ ಅವಕಾಶ ಇದೆ. ಇವೆಲ್ಲ ನಾವು ಈ ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದು ಒಂದು ಎಲ್ಲ ಕ್ರಿಮಿನಲ್ ಚಟುವಟಿಕೆಯಲ್ಲಿರುವಂಥ ಎಲ್ಲರಿಗೂ ಇದೊಂದು ಎಚ್ಚರಿಕೆ ಆಗಲಿ.